ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲರೂ ಸೇರಿ ಮಾಡಿರುವಂತಹ ವಿವಿಧ ಬೇಡಿಕೆಗಳ ಏನು ಈ ಒಂದು ಸಭೆಯನ್ನು ಮಾಡಿರುವಂತಹ ಈಗಾಗಲೇ ಬಹಳ ಸವಿಸ್ತಾರವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರ ಮುಂದೆ ಇಟ್ಟಿರುವಂತಹ ಈ ಒಂದು SDPI ರಾಜ್ಯ ಅಧ್ಯಕ್ಷಗಳಾಗಿರುವಂತಹ ಅಬ್ದುಲ್ ಮಾಜೀದ್ ಅವರೇ ಹಾಗೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿರುವಂತಹ ರಿಯಾಜ್ ಬರಂಜಿಪೇಟೆ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದಾಗಿರುವಂತಹ ಅಫ್ಸರ್ ಕೂಡಲ್ಪೇಟೆ ಅವರೇ ಮತ್ತೆ ಉಪಾಧ್ಯಕ್ಷಗಳಾಗಿರುವಂತಹ ದೇವನವರು ಪುಟ್ಟನಂಜಯ್ಯ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಹಿರಿಯರೇ ಮತ್ತು ಬಹಳಷ್ಟು ಒಂದು ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವಂತಹ ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಮ್ಮ ಒಂದು ಬೇಡಿಕೆ ಇದರಲ್ಲಿ ಇರ್ತಕ್ಕಂಥ 15,000 ಶಿಕ್ಷಕರು ನೇಮಕಾತಿಯಲ್ಲಿ ಉರ್ದು ಮಾಧ್ಯಮ ಶಿಕ್ಷಕರಿಗೆ ಆಗಿರುವ ಒಂದು ಅನ್ಯಾಯವನ್ನು ಸರಿಪಡಿಸುವಂತ ವಿಷಯ. ये जो उर्दू का और हमारे पिताजी करण सिंह साहब का जो संबंध है अब का नहीं है, मेरे ख्याल से 50-60 साल के पहले से है. हैदराबाद के उस्मानिया यूनिवर्सिटी में वो पढ़े थे, तब से मैं देख रहा हूं. वो कहते थे वो करे बात तो हर लब से खुशबू आए, ऐसी बोली वही बोले जिसे उर्दू आए. उर्दू के चंद लफ्ज जब से है जबान पे, तहजीब मेहरबान है मेरे खानदान पे. अला तहजीब और तमद्दुन की जान है उर्दू, अमन और एक जाति की जिंदा निशान है. ಇವತ್ತು ನಾನು ನೂತನಾಗಿ ಸಚಿವನಾಗಿ ತಮ್ಮೆಲ್ಲರ ಹತ್ರ ನಾನು ಏನು ಬಂದಿದ್ದೀನಿ, ಸರ್ಕಾರ ಪರವಾಗಿ ನಾನು ದಿವಸ ಇಲ್ಲಿ ಬಂದಿದ್ದೀನಿ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೆ ಒಂದು ಜಾತ್ಯತೀತ ಜನರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ, ಒಂದು ಪಕ್ಷ ಇದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಸರ್ಕಾರ ಯಾವಾಗಲೂ ತಮ್ಮ ಜೊತೆ ಇರ್ತಕ್ಕಂಥ ಒಂದು ಯಾವಾಗಲೂ ಕೂಡ ಸೆಕ್ಯುಲರ್ ಆಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಇವರ ಸಂಬಂಧ ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. CWC ಒಂದು ಅಲ್ಲಿರ್ತಕ್ಕಂಥ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಯವರು ಮತ್ತು ಹಲವಾರು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖರವರು ಹೋಗಿದ್ದಾರೆ. ನಾನು ಹೇಳುದು ನೇರವಾಗಿ ಬರ್ತಕ್ಕಂಥ ತಮ್ಮ ಏನೇನು ಸಂಕಷ್ಟದಲ್ಲಿದೆ ಅದರಲ್ಲಿ ಬಂದು ಭೇಟಿಯಾಗಕ್ಕೆ ಹೇಳಿದ್ದಾರೆ. ಇವತ್ತು ತಮ್ಮೆಲ್ಲರ ಒಂದು ಪ್ರಮುಖ ಬೇಡಿಕೆಗಳು ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ಜಾತಿ ಜನಗಣತಿ ವರದಿಯನ್ನು ಅಂಗೀಕರಿಸಿ ಸಾರ್ವಜನಿಕಗೊಳಿಸಬೇಕು ಅಂತ ತಮ್ಮ ಒಂದು ಬೇಡಿಕೆ ಏನಿದೆ. ಈಗಾಗಲೇ ನಮ್ಮ ಸರ್ಕಾರ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಹುಶಃ ಒಂದು ದಿವಸ ಮೊದಲೇ ಏನು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ಅವರು ಸ್ವೀಕಾರ ಮಾಡಿರುವುದು ಕೂಡ ತಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಒಂದು ನಮ್ಮ ಸರ್ಕಾರ ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ, ರೈತರ, ಬಡವರ, ಕಾರ್ಮಿಕರ, ಮಹಿಳೆಯರ, ಶೋಷಿತ ಜನಾಂಗದರ, ಶೋಷಿತ ಪಂಗಡದವರ ಒಂದು ಪರವಾಗಿ, ಜನಸಾಮಾನ್ಯರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಸರ್ಕಾರ ಇದೆ ಅಂದ್ರೆ ಇವತ್ತು ನಮ್ಮ ಇರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ತಮ್ಮೆಲ್ಲರ ಒಂದು ಅಲ್ಪಸಂಖ್ಯಾತರ ಒಂದು 2B ಮೀಸಲಾತಿ ಹಿಂದೆ 3 ವರ್ಷ ಹಿಂದೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗಿಂತ ಒಂದು 3-4 ತಿಂಗಳ ಹಿಂದೆ ನಡೆದಿರುವಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಾನು ಪದೇ ಅದು ಹೇಳಲು ಏನು ಅವಶ್ಯಕತೆ ಇಲ್ಲ. ಇವತ್ತು ಬಿಜೆಪಿಯವರಾಗ್ಲಿ JDS ಅವರಾಗ್ಲಿ ಒಂದು ನಾಣ್ಯದ 2 ಮುಖಗಳು ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದನ್ನು ಕೂಡ ತಮ್ಮ ಒಂದು ಬೇಡಿಕೆ ಏನಿದೆ ಮತ್ತು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ
ಕೂಡ ನಾವು ತಮ್ಮ ಜೊತೆ ಇದ್ದೀವಿ, ನಾವು ಬದ್ಧರಾಗಿದ್ದೀವಿ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ. ಅದರಲ್ಲಿ ಖಾಸಗಿ ಒಂದು ವಲಯದಲ್ಲಿ ಮೀಸಲಾತಿ ಜಾರಿಗೊಳಿಸಬೇಕಾಗಿರುವಂತಹ ಖಾಸಗಿ ವಲಯದಲ್ಲಿ ಅಗತ್ಯ ಕಾನೂನು ಮತ್ತು ನೀತಿಗಳನ್ನು ರೂಪಿಸಬೇಕು. ಅದನ್ನು ಕೂಡ ಈ ಎಲ್ಲ ವಿಷಯಗಳು ಸುಮಾರು 15,000 ಉರ್ದು ಮಾಧ್ಯಮದ ಶಿಕ್ಷಕರ ಹುದ್ದೆಗಳನ್ನು ಕೈಬಿಟ್ಟಿರುವುದು ಅತ್ಯಂತ ಕಳವಳಕಾರಿ ಹಾಗೂ ಅನ್ಯಾಯ ಕ್ರಮವಾಗಿದೆ. ರಾಜ್ಯದ ಸರ್ಕಾರಿ ಉರ್ದು ಶಾಲೆಗಳನ್ನು ಹಲವು ಶಿಕ್ಷಕರ ಹುದ್ದೆಗಳನ್ನು ಕಾರಿರುವುದರಿಂದ ಇದೆಲ್ಲ ವಿಷಯಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಮೈನಾರಿಟಿ ಮತ್ತು ವಕ್ಫ್ ಸಚಿವರಾಗಿರುವ ಸನ್ಮಾನ್ಯ UT ಖಾದರ್ ಅವರು ಕೂಡ ಗಮನದಲ್ಲೂ ಕೂಡ ನಾನು ತಗೊಂಡು ಬರ್ತೇನೆ. ನಾನು ನಮ್ಮೆಲ್ಲರ ಬಹುಶಃ ಮುಂದೆ ಬರ್ತಕ್ಕಂಥ ಒಂದು ದಿನ ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ನಿಯೋಗ ಏನೇ ಇರ್ತದೆ ನಮ್ಮ ಜೊತೆ ಇದ್ದೀವಿ. ಈ ಎಲ್ಲ ಏನು ಸಮಸ್ಯೆ ಇದೆ, ನಾನು ಸೆಷನ್ ನಡೀತಾ ಇದ್ದು ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ನಮ್ಮೆಲ್ಲರ ಮಧ್ಯೆ ಬಂದಿದ್ದೇನೆ ಅಂತ ಹೇಳಿ बातें अपने औकात से ज्यादा नहीं करता, तुम्हारा सत्तू वो वादा में नहीं करता, मैं बातें अपने औकात से ज्यादा नहीं करता, अरे रखता हूँ तमन्ना आसमानों को छूने की. ಇದೇನು ವಿಷಯ ಇದ್ರೂ ಕೂಡ ನಾವು ಬಗೆಹರಿಸೋಣ ನಾವು ಅಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇವೆ.